ದೇಶಪಾಂಡೆ ಅವರು ಸಿಎಂ ಆದಾಗ ಗ್ಯಾರಂಟಿಯನ್ನ ಬ್ಯಾನ್ ಮಾಡಿಕೊಳ್ಳಬೇಕಿದ್ರೆ ಸಿಎಂ ಸಾವಿರಾರು ಕೋಟಿಯನ್ನ ಮೀಸಲಿಟ್ಟಿದ್ದಾರೆ, ಅಭಿವೃದ್ಧಿಗೆ ಅಡಿಗಲ್ ಹಾಕ್ತಾ ಇದ್ದಾರೆ. ಅವರ ಅಭಿಪ್ರಾಯ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ, ಸರ್ಕಾರದ ಅಭಿಪ್ರಾಯ ಅಲ್ಲ ಅದು. ಅಭಿವೃದ್ಧಿ ಕುಂಠಿತ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೇಕಾದ್ರೂ ಮಾತಾಡ್ತಾರೆ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ತಾರೆ. ಈಗ ಗ್ಯಾರಂಟಿ ಬಗ್ಗೆ ಆರ್ ವಿ ದೇಶಪಾಂಡೆ ಅವರು ಟೀಕೆ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಇದು ನಾನು ಮುಖ್ಯಮಂತ್ರಿ ಆಗಿದ್ರೆ ಗ್ಯಾರಂಟಿನೇ ಕೊಡ್ತಿರ್ಲಿಲ್ಲ ಅಂತ ಹೇಳಿ. ಅಭಿವೃದ್ಧಿ ಆಗ್ತಿಲ್ಲ, ಸರಿ ಅವ್ರು ಆದಾಗ ಕೊಡದೇ ಇರ್ಲಿ ಬಿಡಿ, ಅವ್ರಾದಾಗ ನಿಲ್ಲಿಸ್ಲಿ. ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಎಲ್ಲಿದೆಪ್ಪ ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಸಾಕಷ್ಟು ಕೆಲಸಗಳು ಪ್ರತಿ ಜಿಲ್ಲೆನಲ್ಲೂ ನಾವುಗಳು ಹೋದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೆಲಸಗಳನ್ನ ಮುಖ್ಯಮಂತ್ರಿಗಳು ಇಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಇಲ್ಲ ಅಡಿಗಲ್ ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೇನೆ 3 ಬಾರಿ ಬಂದಿದ್ದಾರೆ. 3 ಬಾರಿನೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅಡಿಗಲ್ ಹಾಕಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಈಗ ಮತ್ತೆ ನವೆಂಬರ್ 7ನೇ ತಾರೀಕು ನನಗೆ ಸಮಯ ಕೊಟ್ಟಿದ್ದಾರೆ, ತುಮಕೂರು ವಿಶ್ವವಿದ್ಯಾನಿಲಯ ಉದ್ಘಾಟನೆ ಮಾಡಬೇಕು ಅಂತ. ನಮ್ಮ ವಿಷಯ ಅವರೆಲ್ಲ ಇದ್ರು, ಅವರು ಕೊಟ್ಟಿದ್ದಾರೆ ಗವರ್ನರು ಅವರು. ಅದರ ಜೊತೆಯಲ್ಲಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ, ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಅದನ್ನು ಹೊಡೆದು ಕಟ್ಟಬೇಕು ಅಂತೇಳಿ 130 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಆ ಕೆಲಸ ಅಡಿಗಲ್ ಹಾಕ್ತಾರೆ. ನರ್ಸಿಂಗ್ ಕಾಲೇಜ್, ಸರ್ಕಾರಿ ನರ್ಸಿಂಗ್ ಕಾಲೇಜು, ಆಮೇಲಿಂದ CCB ಅದೆಲ್ಲವೂ ಸೇರಿ ಒಂದು, ಆಮೇಲೆ TTP ಅಂತ ಅಂದರೆ ಟೆರ್ಷಿಯರಿ ಟ್ರೀಟ್ಮೆಂಟ್ ಪ್ಲ್ಯಾಂಟು, ಅದು ಕೂಡ 130 ಕೋಟಿನಲ್ಲಿ ರೆಡಿ ಇದೆ, ಅದು ಉದ್ಘಾಟನೆ ಮಾಡ್ತಾರೆ. ಇವೆಲ್ಲ ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ ಹೆಂಗೆ ಕುಂಠಿತ ಆಗುತ್ತೆ? ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ. ಹಿರಿಯ ನಾಯಕರು ಅವರ ಅಭಿಪ್ರಾಯವನ್ನ ಅವ್ರು ಹೇಳಿದ್ದಾರೆ. ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ. ಸರ್ಕಾರ ಇವೆಲ್ಲ ಯೋಚನೆ ಮಾಡಿಯೇ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿರೋದು. ಅದಕ್ಕೆ ನಾವು ಅಭಿವೃದ್ಧಿಯನ್ನು ಹೋಲಿಸೋದಕ್ಕೆ ಹೋಗೋಕ್ಕಾಗಲ್ಲ. ಏನು ಬೇಕಾದ್ರೂ ಒಂದು ಕಡೆ ತಮ್ಮದೇ ಸರ್ಕಾರ ಜಾರಿ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಿರಿಯ ಶಾಸಕರಾಗಿರುವಂಥ, ಹಿರಿಯ ಕಾಂಗ್ರೆಸ್ ನಾಯಕರಾಗಿರುವಂಥ ಆರ್ ವಿ ದೇಶಪಾಂಡೆ ಅವರು ಅಪಹಾಸ್ಯ ಮಾಡ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿಫೆನ್ಸಿವ್ ಮೋಡ್ಗೆ ಜಾರಿದ್ದಾರೆ. ಅವ್ರು ಸಿಎಂ ಆದಾಗ ಬೇಕಾದರೆ ಬ್ಯಾನ್ ಮಾಡಿಕೊಳ್ಳಿ, ರದ್ದು ಮಾಡಲಿ, ನಮ್ಮ ಸರ್ಕಾರದ ಮಾತಲ್ಲ ಇದು, ಅವರ ವೈಯಕ್ತಿಕ ಹೇಳಿಕೆ. ಸಿಎಂ ಅವರು ಕೂಡ ಸಾವಿರಾರು ಕೋಟಿಯ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅಡಿಗಲ್ ಹಾಕಿದ್ದಾರೆ. ನಮ್ಮ ಜಿಲ್ಲೆಗೆ ಅವರು ಬಂದು ಅನೇಕ ಯೋಜನೆಗಳನ್ನ ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ, ಅನುಷ್ಠಾನಗೊಳಿಸಿದ್ದಾರೆ. ಇನ್ನು ಕುಂಠಿತ ಅನ್ನುವಂಥ ಪ್ರಶ್ನೆ ಎಲ್ಲಿದೆ? ಅಭಿವೃದ್ಧಿ ಎಲ್ಲಿ ಕುಂಠಿತ ಆಗಿದೆ? ಈ ರೀತಿಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಆರ್ ವಿ ದೇಶಪಾಂಡೆ ಅವರ ಈ ಹೇಳಿಕೆ ಇದೆಯಲ್ಲ, ಒಂದು ರೀತಿ ಮುಂದಿನ ದಿನಗಳಲ್ಲಿ ರಾಜಕೀಯ ವಲಯದಲ್ಲಿ ದೊಡ್ಡ ಸೆನ್ಸೇಷನ್ ಸೃಷ್ಟಿ ಮಾಡ್ಬೋದು. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರ ಒಂದು ಬತ್ತಳಿಕೆಗೆ ಆರ್ ವಿ ದೇಶಪಾಂಡೆ ಅವರ ಈ ಹೇಳಿಕೆ ಬ್ರಹ್ಮಾಸ್ತ್ರವಾಗಿ ಖಂಡಿತವಾಗ್ಲೂ ಪರಿಣಮಿಸುತ್ತೆ. ಏನು, ಯಾವಾಗ ಬಿಜೆಪಿ ನಾಯಕರಿಗೆ ಈ ರೀತಿಯಾಗಿ ಹೇಳಿಕೆ ಅವರ ಕಡೆಯಿಂದ ಬಂತು ಅಂತ ಗೊತ್ತಾಯ್ತೋ ಬಿಡ್ತಾರಾ? ಸಾಧ್ಯನೇ ಇಲ್ಲ. ಒಂದು ರೀತಿ ಬ್ರಹ್ಮಾಸ್ತ್ರ ಸಿಕ್ಕಂತೆ ಆಗಿದೆ ದೇಶಪಾಂಡೆ ಅವರ ಹೇಳಿಕೆ ಬೆನ್ನಲ್ಲೇ. ಗ್ಯಾರಂಟಿಗಳಿಂದ ಆರ್ಥಿಕ ದಿವಾಳಿ ಅಂತ ಹೇಳಿ ಆಗಲೇ ಬಿಜೆಪಿ ವಾಗ್ದಾಳಿಯನ್ನು ಮಾಡಾಗಿದೆ. ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಹೇಳ್ತಾ ಇದೆ ವಿಪಕ್ಷ ಬಿಜೆಪಿ. ಇನ್ನು ಬಿಜೆಪಿಯ ಹಳೆ ಆರೋಪಕ್ಕೆ ದೇಶಪಾಂಡೆ ಅವರ ಮಾತು ಒಂದು ರೀತಿ ಸಾಕ್ಷಿ ನುಡಿತಾ ಇದೆ. ಸರ್ಕಾರದ ಹತ್ರ ದುಡ್ಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ಬಿಜೆಪಿಯ ಒಂದು ನಿರಂತರ ಆರೋಪ ಏನಿದೆ ಸರ್ಕಾರ ಬಂದಾಗಿನಿಂದ, ಆ ಆರೋಪಕ್ಕೆ ಒಂದು ರೀತಿ ಸಾಕ್ಷಿಯನ್ನ ಕಾಂಗ್ರೆಸ್ನ ನಾಯಕರೇ, ಕಾಂಗ್ರೆಸ್ನ ಶಾಸಕರೇ ಬಿಜೆಪಿ ಅವರಿಗೆ ಕೊಟ್ಟಂತೆ ಆಗ್ತಾ ಇದೆ. ಸರ್ಕಾರದ ಬಳಿ ದುಡ್ಡಿಲ್ಲದೆ ಅಭಿವೃದ್ಧಿ ಕುಂಠಿತ ಅಂತ ಹೇಳಿ ಏನು ಕಿಡಿಕಾರ್ತಾ ಇದೆ, ಅದಕ್ಕೆ ಪುಷ್ಟಿ ಕೊಡುವಂಥ ರೀತಿಯಲ್ಲಿದೆ ಆರ್ ವಿ ದೇಶಪಾಂಡೆ ಅವರ ಈ ಹೇಳಿಕೆ. ಇನ್ನು ಸರ್ಕಾರದ ವಿರುದ್ಧ ಟೀಕೆಗೆ ಬಿಜೆಪಿಗೆ ಒಂದು ಪ್ರಬಲ ಅಸ್ತ್ರ ಈಗ ಸಿಕ್ಕಂತಾಗಿದೆ. ಈಗ ಬಿಜೆಪಿಯವರು ಮಾತಾಡಿದ್ರೆ ಟೀಕೆ ಅಂತಾರೆ. ಈಗ ಹಿರಿಯ ಶಾಸಕರು ದೇಶಪಾಂಡೆ ಅವರು ಅನುಭವಿ ಶಾಸಕರು, ಬಹುಶಃ 10-11ನೇ ಸರಿ ಗೆದ್ದಿದ್ದಾರೆ. 9-10 ಅತಿ ಹೆಚ್ಚು ಬಾರಿ ಶಾಸಕರಾಗಿರುವ ಹೆಗ್ಗಳಿಕೆ ಅವರಿಗಿದೆ. ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ತಥ್ಯ ಇರಬೇಕು. ಮತ್ತೆ ಸಾಲದಲ್ಲಿ ದಾಖಲೆ, ಈಗ ಅತಿ ಹೆಚ್ಚು ಸಾಲ
ಈ 24-25ನೇ ಸಾಲಿಗೆ 1,16,000 ಕೋಟಿ ಸಾಲ. ಈ ವರ್ಷದ ಬಜೆಟ್ನಲ್ಲಿ ಪೂರ್ಣ ಆಗಿಲ್ಲ ಇನ್ನುವೆ 1,16,000 ಕೋಟಿ ಸಾಲ. ಇಷ್ಟಾದ್ಮೇಲೆ ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆ ಯಾವ್ದಾರು ಇದೆಯಾ ಅಂದ್ರೆ ನೋ. ಆಸ್ತಿ ನಿರ್ಮಾಣ ಆಗ್ತಾ ಇದೆಯಾ ಅಂದ್ರೆ ನೋ. ಆಸ್ತಿ ನಿರ್ಮಾಣ ಆಗ್ತಾ ಇದೆ, ಇವರ ಸಚಿವರುಗಳು ಇವರದ್ದು ಕುಟುಂಬಗಳ ಆಸ್ತಿ ನಿರ್ಮಾಣ ಆಗ್ತಾ ಇದೆ, ಸಾರ್ವಜನಿಕ ಆಸ್ತಿ ನಿರ್ಮಾಣ ಆಗ್ತಾ ಇಲ್ಲ. ಇದು ಈ ಸರ್ಕಾರದ ಹಣೆಬರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.